ತನ್ನ ಪಾಡಿಗೆ ತಾನು ಮನುಷ್ಯ ಪ್ರೀತಿಯನ್ನು ಹೊಂದಿರುವ ಒಂದು ರೀತಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಕೃತಿಯಲ್ಲಿರುವ ಲೇಖನಗಳನ್ನು ಬರೆದಿದ್ದರೂ ಅದು ನಮಗೆ ಕಿರಿಕಿರಿಯನ್ನೇನು ಉಂಟು ಮಾಡೋದಿಲ್ಲ. ಮತ್ತೊಂದು ಸಲ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಇದರಲ್ಲಿ ಈಗ ಕಡೆಯ ಭಾಗಕ್ಕೆ ನಾನು ಬರೋದು. ಇದು ಒಂದು ಪುಟ್ಟ ಕೃತಿಯಲ್ಲಿ ಅದು ಇನ್ನೊಂದು ಕೃತಿ ಬಗ್ಗೆ ಆಚಾರ್ಯವರು, ನಾನು ಅದನ್ನು ಪೂರ್ತಿಯಾಗಿ ಓದಿಲ್ಲ, ಆಚಾರ್ಯವರು ಮಾತಾಡಿದಾಗ ಅದು ಒಂದು ಉಲ್ಲೇಖ ಬರುತ್ತೆ. ಆದರೆ ಈ ಒಂದು ಕೃತಿಯಲ್ಲಿ ಅಣ್ಣಪ್ಪ ರೆಡ್ಡಿಯವರು, ಉಪಾಸಕ ಅಣ್ಣಪ್ಪ ರೆಡ್ಡಿಯವರು ಯಾವುದೇ ಒಂದು ನನಗೆ ಕೇಳ್ಕೊಳ್ತಾ ಇರೋ ಪ್ರಶ್ನೆ ಇದು, ಸ್ವಲ್ಪ ಲೌಗಾಗಿ ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಉಲ್ಲೇಖ ಬಂದಿಲ್ಲ. ಭಾರತೀಯ ಲೇಖಕರು ಬೌದ್ಧ ಧರ್ಮದ ಬಗ್ಗೆ ಬರೀತಾರೆ, ಮಾತಾಡ್ತಾರೆ ಅಂದರೆ ಪ್ರಾಸಂಗಿಕವಾಗಿ ಅಷ್ಟೇ ಅಲ್ಲ, ತಾತ್ವಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಲ್ಲೇಖ ಬೇಕು. ಭಾರತದಲ್ಲಿ ಒಂದು ರೀತಿಯಲ್ಲಿ ಬೌದ್ಧ ಧರ್ಮ ನಿಮಗೆ ಮತ್ತೆ ಚರ್ಚೆಗೆ ಎಳಿತಾ ಇದೆ ಬೌದ್ಧ ಧರ್ಮ ಅಂದರೆ ಅದಕ್ಕೆ ಒಂದು ದೊಡ್ಡ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 56ರಲ್ಲಿ ಅಥವಾ 35ರಲ್ಲಿ ಏನೂ ಆ ನಿರ್ಣಯ ತಗೊಂಡಿರಲಿಲ್ಲ ಅಂತ ತಿಳ್ಕೊಳ್ಳಿ. ಎಷ್ಟು ಮಟ್ಟಿಗೆ ಬೌದ್ಧ ಧರ್ಮ ನಮ್ಮ ಭಾರತೀಯ ಸಮಾಜದಲ್ಲಿ ಚರ್ಚೆಗೆ ಒಳಪಡ್ತಾ ಇತ್ತು. ಇದು ಒಂದನೇ ಪಾಯಿಂಟ್. ಎರಡನೇದು ಅಂಶ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಬೌದ್ಧ ಧರ್ಮ ಹುಟ್ಟಿರುವುದು ಅಥವಾ ಬೌದ್ಧ ವಿಚಾರ ಹೇಳಿರುವುದು, ಬೌದ್ಧರು ಮಾತಾಡಿರುವುದು, ಚರ್ಚೆ ಮಾಡಿರುವುದು ಯಾವ ಕಾಲದಲ್ಲಿ, ಆ ಕಾಲದಿಂದ ಈ ಕಾಲದವರೆಗೆ ಅದು ನಡ್ಕೊಂಡು ಬಂದಿದೆ. ನಮಗೇನೋ ಒಂದಿಷ್ಟು ಆಕರಗಳು ಸಿಗ್ತಾ ಇದ್ದೇವೆ, ಐತಿಹಾಸಿಕ ಆಕರಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಅದರಲ್ಲಿ ಪ್ರಕ್ಷಿಪ್ತ ಭಾಗ ಎಷ್ಟಿದೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇದು ಒಂದು ಅಂಶ ನನಗೆ ಸ್ವಲ್ಪ ಇದನ್ನು ಓದುವಾಗ ನನಗೂ ಕೂಡ ಇದು ಒಂದು ಅಂಶ, ನಾವು ಇದರ ಬಗ್ಗೆ ಗಮನ ಕೊಡಬೇಕಲ್ವಾ ಅನ್ನೋ ಥರದ್ದು ಒಂದು ಬಂತು. ಆಮೇಲೆ ಬೌದ್ಧ ಧರ್ಮ ಅನ್ನೋದು ಒಂದು ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಭಿನ್ನತೆಗಳಿದೆ. ಆ ಭಿನ್ನತೆಗಳಲ್ಲಿ ಎರಡು ಮುಖ್ಯ ಪ್ರಧಾನವಾದ ಧಾರೆಗಳಿದೆ. ಒಂದನೇ ಪ್ರಧಾನ ಧಾರೆ ಭಿನ್ನತೆಗಳಲ್ಲಿ ಒಂದನೇ ಪ್ರಧಾನ ಧಾರೆ ಇರುವುದು ತಾತ್ವಿಕವಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುವ ರೀತಿಯಲ್ಲಿ. ಎರಡನೇ ಪ್ರಧಾನ ಧಾರೆ ಇರುವುದು ದೇಶಗಳ ಸಾಂಸ್ಕೃತಿಕ ಹಿನ್ನೆಲೆ ಮಾಡಿರುವ ಪ್ರಭಾವ. ಇದು ಎರಡನೇ ಭಿನ್ನ ಧಾರೆ. ಆದ್ದರಿಂದ ಒಂದು ದೇಶದಲ್ಲಿರುವ ಬೌದ್ಧ ಧರ್ಮ ಇನ್ನೊಂದು ದೇಶದಲ್ಲಿ ಅದೇ ಥರ ಇಲ್ಲ. ಒಂದು ದೇಶದಲ್ಲಿ ಇರುವ ಮೂಲ ಅಂತಃಸತ್ವ ಬೌದ್ಧ ಧರ್ಮದ್ದು ಇನ್ನೊಂದು ದೇಶದಲ್ಲಿ ಪಾಲನೆ ಮಾಡ್ತಾ ಇರುವ ಬೌದ್ಧ ಧರ್ಮದಲ್ಲಿ ನನ್ನ ಓದಿನ ಪ್ರಕಾರ ಇಲ್ಲ. ಇದು ಒಂದನೇ ಪಾಯಿಂಟ್. ಇನ್ನೊಂದು ಪಾಯಿಂಟ್, ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದಾಗ ಒಂದು ಮಾತು ಹೇಳಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಂದರೆ, ನಾನು ಒಂದು ನಿರ್ದಿಷ್ಟವಾದ, ವಿಶಿಷ್ಟವಾದ, ಪ್ರತ್ಯೇಕವಾದ ಬೌದ್ಧ ಧರ್ಮವನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಪಾಲನೆ ಮಾಡ್ತಾ ಇದ್ದೇನೆ. ಅದನ್ನು ನಾನು ಎತ್ತಿ ಹೇಳ್ತಾ ಇದ್ದೇನೆ. ಹಾಗಾದರೆ ಬೌದ್ಧ ಧರ್ಮದ ಇತರ ಪಠ್ಯಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು, ನನ್ನ ಪಠ್ಯಕ್ಕೂ ಇರೋ ವ್ಯತ್ಯಾಸವನ್ನು ನೀವು ಅಂದರೆ ಓದುಗರು, ಜನರು ಕಂಡುಕೊಳ್ಬೇಕಾದ್ರೆ 22 ಪ್ರತಿಜ್ಞೆಗಳನ್ನು 22 ಪ್ರತಿಜ್ಞೆಗಳ ಆಧಾರದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ನಾನು ಬೌದ್ಧ ಧರ್ಮದಿಂದ ಒಂದಷ್ಟು ಸತ್ವವನ್ನು ತೆಗೆದುಕೊಂಡಿದ್ದೇನೆ. ಆಗ ಇರುವ ಬೌದ್ಧ ಧರ್ಮ, ಈಗ ಇರುವ ಬೌದ್ಧ ಧರ್ಮ, ಹೊತ್ತು ಬರೆದಿರುವ ಬೌದ್ಧ ಧರ್ಮ ಅದೆಲ್ಲ ನಾನು ನೋಡಿಲ್ಲ. ನಾನು ಒಂದಿಷ್ಟು ಆಕಾರ ತಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು 22 ಪ್ರತಿಜ್ಞೆ ಬರೆದಿದ್ದಾರೆ. ಅದರ ಆಧಾರದಲ್ಲಿ ನಾವು ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಬೌದ್ಧ ಧರ್ಮದ ಹಿನ್ನೆಲೆಯಲ್ಲಿ ನೋಡ್ತೀವಿ. ಕೊನೆಯ ಪಾಯಿಂಟು ಅಂತ ಹೇಳಿ ಮುಗಿಸ್ತೇನೆ. ನಾನು ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ನನಗೆ ಸ್ವಲ್ಪ
ಈ ಕೃತಿನಲ್ಲಿ ಒಂದು ಕಡೆ ಪುಟ 8 ತಂದಿದ್ದಾರೆ, ಬುದ್ಧನ ಮಹಾನ್ ಕಮ್ಯುನಿಸ್ಟ್ ಅಂತ. ಇದು ಸ್ವಲ್ಪ ಬಹಳ ಏನಂತಾರೆ ಅತಿ ಮಜ್ಜಿಗೆನೇ ಇಲ್ಲ, ಬರೀ ನೀರು ಕೊಟ್ಬಿಟ್ಟು ಒಂದೇ ಒಂದು ಚಮಚ ಮಜ್ಜಿಗೆ ಹಾಕ್ಬಿಟ್ಟು ಮಜ್ಜಿಗೆ ತಗೊಳ್ಳಿ ಅನ್ನಂಗಾಗೈತೆ. ಅಯ್ಯೋ, ಇದಕ್ಕೆ ಅದು ಉತ್ತರವೂ ಇದೆ. ಏನಂದರೆ ಯಾವುದೋ ಒಂದು ಆಶಯದಲ್ಲಿ ಕಮ್ಯುನಿಸಮ್ ಮತ್ತು ಬೌದ್ಧ ವಿಚಾರಗಳು ಒಂದೇ ಇರಬಹುದು. ಬುದ್ಧನೇ ಕಮ್ಯುನಿಸ್ಟ್ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ಬುದ್ಧ ಸರ್ವಾಧಿಕಾರಿ ಅಲ್ಲ. ಯಾವ ಕಮ್ಯುನಿಸ್ಟ್ ಸರ್ವಾಧಿಕಾರಿ ಇಲ್ಲ ಸ್ವಾಮಿ. ಆದ್ದರಿಂದ ಇದು ಸ್ವಲ್ಪ ಬಹಳ ಚುಚ್ಚಿಬಿಡ್ತು ನನಗೆ. ಏನು ವಾಕ್ಯ ಯಾಕೆ ಬಂದ್ಬಿಡ್ತು? ಅದು ಅವ್ರು ಬಂದರು ಸರಿ, ಇವರು ಆದರೂ ಸರಿ. ಆದ್ದರಿಂದ ನನಗೆ ಇವರು ಉಪಾಸಕ ಅಣ್ಣಪ್ಪ ರೆಡ್ಡಿ ಅವರು ಅಂಬೇಡ್ಕರ್ ಅವರನ್ನು ಓದಿದ್ರೆ ಚೆನ್ನಾಗಿತ್ತು, ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು. ಅದು ಏನು ಸತ್ವ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಅನ್ನೋ ಸ್ವಲ್ಪ ಆಯಿತು. ಆಮೇಲೆ ಇವರು ಅಣ್ಣಪ್ಪ ರೆಡ್ಡಿ ಅವರು ಭಾಳ ಹಳಬರೇನು ಅಲ್ವಲ್ಲ, ಅಂಬೇಡ್ಕರ್ ಅವರನ್ನು ಓದ್ಕೋಬೋದಲ್ಲ ಅಲ್ವಾ? ಇವರು ಯಾರಪ್ಪ ನಮ್ಮ ಲಕ್ಷ್ಮೀ ಆಯ್ತು ಅಲ್ವಲ್ಲ, ಇವರು ಅಷ್ಟು ಹಳಬರ ಅಲ್ವಲ್ಲ ಇವರು. ಅದೊಂದು ಸ್ವಲ್ಪ ಇದಾಯಿತು. ಅದು ಅದರ್ವೈಸ್ ನಾನು ಈ ಮಾತಿನಿಂದ ಎಂಡ್ ಮಾಡ್ತೀನಿ. ಆ ಪುಸ್ತಕ ನಾನು ಓದಿಲ್ಲ, ಆದರೆ ಸ್ವಲ್ಪ ಗ್ರಹಿಸಿದ್ದೀನಿ. ಈ ಪುಸ್ತಕ ಮಾತ್ರ ಅದ್ಭುತವಾದ ವಿಚಾರಗಳನ್ನು ಅತ್ಯಂತ ಸರಳವಾಗಿ ಕೊಡ್ತು. ಈಗ ನಮ್ಮೆದುರಿಗೆ, ಪ್ರಕಾಶಕರ ಎದುರಿಗೆ, ನಿಮ್ಮೆಲ್ಲರ ಎದುರಿಗೆ ಇದು ನಾನು ಮಾತಾಡುವಾಗ ಸ್ವಲ್ಪ ಇದೇ ಥರ ಮಾತಾಡಿ ಎಂಡ್ ಮಾಡ್ತೀನಿ. ನಮ್ಮ ಎದುರಿಗೆ ಇರೋ ಚಾಲೆಂಜ್ ಏನಂದರೆ ಬುದ್ಧ ಅವರ ವಿಚಾರಗಳನ್ನು 25 ಜನ ಕೂತ್ಕೊಂಡು ಮಾತಾಡಿ ಎದ್ದು ಹೋಗೋದಲ್ಲ. ಇಂಥ ವಿಚಾರಗಳನ್ನು ಯುವ ಪೀಳಿಗೆಗೆ ಮುಟ್ಟಿಸೋದು ಹೇಗೆ? ಅದು ತಗೋತಾರ ಬಿಡ್ತಾರೋದು ಬಿಡಿ, ನಮ್ಮ ಕತೆ ಎಲ್ಲ ಅದು. ನಮ್ಮ ಕಥೆಯನ್ನು ನಾವು ಅವ್ರಿಗೆ ಮುಟ್ಟಿಸ್ಬೇಕು. ಇದನ್ನು ಹೇಗೆ, ಈ ವಿಚಾರಗಳನ್ನು ಹೇಗೆ ತಲುಪಿಸ್ಬೇಕು? ಯುದ್ಧ ಕಾಲದಲ್ಲಿ ಇದ್ದೀವಲ್ಲ ನಾವು. ಸೊ ಈ ಒಂದು ಅಂಶದ ಕಡೆಗೂ ನಾವು ಗಮನ ಕೊಡಬೇಕಾಗತ್ತೆ. ಬುದ್ಧ ಅವರ ವಿಚಾರಗಳು ಹೀಗಿವೆ ಅನ್ನೋದನ್ನ ನಾವು ಯುವ ಪೀಳಿಗೆಗೆ ಮುಟ್ಟಿಸುವುದಕ್ಕೆ ಅಗತ್ಯವಾದ ಕ್ರಮಗಳನ್ನು ತಗೊಳ್ಬೇಕು. ತಗೊಳ್ಳದೇ ಇದ್ದರೆ ನಾವು ನಮ್ಮ ಕರ್ತವ್ಯದಲ್ಲಿ ಫೇಲ್ ಆಗ್ತೀವಿ. ನಾವು ಸ್ವಲ್ಪ ಮಂತ್ರಗಳನ್ನು ಹೇಳ್ಕೊಂಡು ಬಂದಿದ್ದಾರಲ್ಲ ಕೆಲವರು, ಆ ಥರ ಬುದ್ಧ ಮಂತ್ರ ಹೇಳ್ಕೊಂಡು ಮನೆಗೆ ಹೋಗೋ ಕ್ಯಾಟಗರಿಗೆ ಬಂದ್ಬಿಡ್ತೀವೇನೋ. ಹಂಗೆ ಬರೋದು ಬೇಡ ಅಲ್ವಾ ಅಂತ ನಿಮ್ಮನ್ನು ಕೇಳಿ ನನ್ನ ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು.